ಕೋಪ ಮತ್ತು ದ್ವೇಷ. ಕೋಪ ಮತ್ತು ದ್ವೇಷಗಳು ಸರಪಳಿಯ ಪ್ರತಿಕ್ರಿಯೆಗಳನ್ನು ಉಂಟುಮಾಡುತ್ತವೆ. ಮೊದಲು ಕೋಪಿಸಿಕೊಳ್ಳುತ್ತೀರಿ, ನಂತರ ದ್ವೇಷಿಸುತ್ತೀರಿ. ಆ ದ್ವೇಷವು ಮತ್ತೆ ಕೋಪಕ್ಕೆ ತಿರುಗುತ್ತದೆ. ಬೇರೆ ಯಾರ ಮೇಲೆಯೋ ಕೋಪಿಸಿಕೊಳ್ಳುತ್ತೀರಿ ಅಥವಾ ನಿಮ್ಮ ಮೇಲೆಯೇ ಕೋಪಿಸಿಕೊಳ್ಳುತ್ತೀರಿ. ನೀವು ಇತರರ ಮೇಲೆ ಕೋಪಿಸಿಕೊಂಡಿದ್ದರೂ ಕೂಡ ಆ ಕೋಪ ಕರಗಿದೊಡನೆ ಗುರುಬೋಧೆ ನಿಮ್ಮನ್ನು ನೀವೇ ದ್ವೇಷಿಸಿಕೊಳ್ಳಲು ಆರಂಭಿಸುತ್ತೀರಿ. ನಾನೇಕೆ ಆ ರೀತಿ ಕೋಪಿಸಿಕೊಂಡೆ ಎಂದು. ದ್ವೇಷವನ್ನು ಬಿಡಬೇಕು. ಕೋಪವು ನಿಮ್ಮ ಜೀವನದ ಒಂದು ಭಾಗ. ಒಂದು ಮಗುವಿನಿಂದ ಒಂದು ಆಟಿಕೆಯನ್ನು ತೆಗೆದುಕೊಂಡು ಬಿಟ್ಟರೆ ಅದು ಅರಚಾಡಿ ಕಿರುಚಾಡುತ್ತದೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಸಾಧಾರಣ ಸ್ಥಿತಿಗೆ ಮರಳಿ ಬರುತ್ತದೆ. ಅದೇ ರೀತಿಯಾಗಿ ನೀವು ಕೋಪ ಮಾಡಿಕೊಂಡರೂ ಸಹ ಮರುಕ್ಷಣವೇ ನಿಮ್ಮ ಮುಖದಲ್ಲಿ ಮುಗುಳಗೆಯನ್ನು ತಂದುಕೊಂಡು ಬಿಡಿ. ಆದರೆ ಬೇರೆಯವರು ನಿಮ್ಮೊಡನೆ ನಿಷ್ಠುರವಾಗಿ ವರ್ತಿಸಿದರೆ ಏನು ಮಾಡುವುದು? ನೀವು ಈ ರೀತಿಯಾಗಿಯೂ ಪ್ರತಿಕ್ರಿಯಿಸಬಹುದು. ದುಃಖಪಡುವುದು, ಅವರೊಡನೆ ಕೋಪದಿಂದ ಪ್ರತಿಕ್ರಿಯಿಸುವುದು, ಆಶಾಭಂಗಕ್ಕೆ ಒಳಗಾಗುವುದು, ಆ ವ್ಯಕ್ತಿಯನ್ನು ದೂಷಿಸುವುದು, ಆ ವ್ಯಕ್ತಿಗೆ ಉಪದೇಶ ಮಾಡುವುದು. ಆದರೆ ಇವು ಯಾವುವೂ ನಿಮ್ಮನ್ನು ಬಲಿಷ್ಠರಾಗಿಸುವುದಿಲ್ಲ. ಅದರ ಬದಲು ಅವರ ನಿಷ್ಠುರವಾದ ವರ್ತನೆಯನ್ನು ಈ ರೀತಿಯಾಗಿ ನೋಡಿ. ಅದು ಅವರ ಬದ್ಧತೆಯ ತೀವ್ರತೆಯನ್ನು ಸೂಚಿಸುತ್ತದೆ. ಅವರಲ್ಲಿರುವ ಒತ್ತಡದ ಅಸೂಕ್ಷ್ಮತೆಯ ಮಟ್ಟವನ್ನು ತಿಳಿಸುತ್ತದೆ. ಆ ವ್ಯಕ್ತಿಯನ್ನು ಬೆಳೆಸಿರುವ ರೀತಿಯನ್ನು ಅದು ತೋರಿಸುತ್ತದೆ. ಆ ವ್ಯಕ್ತಿಯ ವರ್ತನೆಯ ಮಾದರಿಯನ್ನು ತಿಳಿಸುತ್ತದೆ. ಅವರು ತಮ್ಮ ಮನಸ್ಸು ಮತ್ತು ಅದರ ಸಂವೇದನೆಗಳನ್ನು ಗಮನಿಸುತ್ತಿಲ್ಲ ಎಂಬುದನ್ನು ಅದು ಸೂಚಿಸುತ್ತದೆ. ನೀವು ಆ ರೀತಿಯಾಗಿ ವರ್ತಿಸಬಾರದು ಎಂಬುದನ್ನು ತೋರಿಸುತ್ತದೆ. ನಿಮ್ಮ ಮನಸ್ಸನ್ನು ಬಲಿಷ್ಠವಾಗಿಸುತ್ತದೆ. ನಿಮ್ಮ ಮೂಲಭೂತ ಗುಣವಾದ ಪ್ರತಿಬಂಧವಿಲ್ಲದ ಪ್ರೇಮವಾಗಿ ಅದು ಎಲ್ಲವನ್ನೂ ಮಾರ್ಪಡಿಸಿಬಿಡುತ್ತದೆ. ಇನ್ನೊಂದು ಸಲ ಯಾರಾದರೂ ನಿಮ್ಮೊಡನೆ ನಿಷ್ಠುರವಾಗಿ ವರ್ತಿಸಿದರೆ ದುಃಖಿಸಬೇಡಿ. ಅವರು ದೊಡ್ಡ ಮುಗುಳ್ಳಗೆಯನ್ನು ಹಿಂದಿರುಗಿಸಿ. ನೀವು ನಿಷ್ಠುರತೆಯನ್ನು ಜೀರ್ಣಿಸಿಕೊಳ್ಳಬಲ್ಲಿರಿ ಎಂದಾದರೆ ಯಾವುದೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ.